ನೀವು ಕಂಡಿರೋ ಒಂದು ಪುಟ್ಟ ಕನಸು ನನಸಾದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಇವತ್ತು ನಾವು ಕೊಟ್ಟಿರೋ ಕಥೆನೂ ಒಂದು ರೀತಿ ಅದೇ ಥರ. ಹಾಗಿದ್ರೆ ಶುರು ಮಾಡೋಣವಾ? ನಮಸ್ತೆ, ವೆಲ್ಕಮ್ ಟು ಸಂಡೇ ಸ್ಯಾರಿ ಸ್ಟೋರೀಸ್ ಫ್ರಮ್ ಸುಪ್ರಭಾ. ಇವತ್ತು ನಾನು ಕೊಟ್ಟಿರೋ ಕತೆ ಇದೇ ಸ್ಯಾರಿ ಕತೆ. ಹಾಂ, ಸ್ಯಾರಿ ಕತೆಗೆ ಮುಂಚೆ ಆ ಕನಸು ಬಗ್ಗೆ ಹೇಳ. ಈ ಕನಸು ಸ್ಟಾರ್ಟ್ ಆಗಿದ್ದು ನಾನು 9ನೇ ಕ್ಲಾಸಲ್ಲಿದ್ದಾಗ. ನಮ್ಮ ಸರ್ರು ನಮಗೆ ಅವರ ಕೈಯಿಂದ ಮಾಡಿರುವಂತಹ, ಅಂದರೆ PVC ಪೈಪ್ ಆ್ಯಂಡ್ ನ್ಯೂಸ್ ಪೇಪರ್ ಬಳಸಿ ಮಾಡಿರುವಂತಹ ಟೆಲಿಸ್ಕೋಪಿಂದ ಪ್ಲಾನೆಟ್ಸ್ ಮತ್ತು ನಮ್ಮ ಮೂನ್ನ ತೋರಿಸ್ತಾಯಿದ್ರು. ಮನೆಗೆ ಬಂದು ಫಸ್ಟ್ ಹೇಳಿದ್ದು, ಅಪ್ಪ ನಾನು ಸೈಂಟಿಸ್ಟ್ ಆಗ್ತೀನಿ, ಅಪ್ಪ ನಾನು PhD ಮಾಡ್ತೀನಿ. ಸರಿ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ. ನನ್ನನ್ನು ನೆನೆಸಿತ್ತು ಒಂದು ಸ್ಥಾನದಲ್ಲಿ ಇಂಟರ್ನ್ಯಾಷನಲ್ ಅಸ್ಟ್ರಾನಾಮಿಕಲ್ ಯೂನಿಯನ್. ಇದು 25 ದೇಶ ಸೇರಿ ಒಂದು ಅಸ್ಟ್ರಾನಮಿ ಸೈಂಟಿಸ್ಟ್ ಕಮ್ಯುನಿಟಿ ಮಾಡಿರುವಂತಹ ಯೂನಿಯನ್. ಆ ಯೂನಿಯನ್ನ ಸಿಂಪೋಸಿಯಂ ನಮ್ಮ ಇಂಡಿಯಾದಲ್ಲಿ ನಡೀತಾ ಇತ್ತು 2018. ಅದು ನನ್ನ ಫಸ್ಟ್ ಸಿಂಪೋಸಿಯಂ. ನಾಸಾ, ಇಸ್ರೋ, ಸ್ಪೇಸ್ ಎಕ್ಸ್, ಹೀಗೆ ತುಂಬ ಜಾಗದಿಂದ ಸೈಂಟಿಸ್ಟ್ ಬಂದಿದ್ದರು. ಅದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ನನ್ನ ಗೈಡು ನನ್ನ ಅಪ್ರಿಷಿಯೇಟ್ ಮಾಡಿದ ದಿನ ಅದು. ಅದರ ನಂತರ ನನ್ನ ದಾರಿ ಬದಲಾಯಿತು. ಆದರೆ ಕನಸಲ್ಲ. ನಾನು PhD ಕಂಪ್ಲೀಟ್ ಮಾಡಿದೆ. ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಸ್ ಎ ಅಸಿಸ್ಟೆಂಟ್ ಪ್ರೊಫೆಸರ್. ಕಾನ್ವೊಕೇಷನ್ಗೆ ಇನ್ನು 1 ವಾರ ಇದೆ ಅನ್ನೋವಾಗ ನಾನು ಈ ಸ್ಯಾರಿ ಪರ್ಚೇಸ್ ಮಾಡಿದೆ. ನನ್ನ ಸ್ಯಾಲ್ರಿಲಿ ನಾನು ತೊಗೊಂಡಿದ್ದೆ ಮೊದಲನೇ ಸೀರೆ ಕೂಡ ಹೌದು. ನನ್ನ ಸ್ಪೆಷಲ್ ಫಂಕ್ಷನ್ಗೋಸ್ಕರ ತೊಗೊಂಡಿದ್ದ ಸೀರೆ ಕೂಡ ಹೌದು. ನಮ್ಮ ಅಪ್ಪನ ಕರ್ಕೊಂಡು ನಾನು ಆ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಇದೇ ಸ್ಯಾರಿ ಉಟ್ಕೊಂಡು ಹೋದೆ. ನನಗೆ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಯಾರಿಂದ ಸಿಕ್ತು ಅನ್ನೋದಕ್ಕಿಂತ ನಮ್ಮಪ್ಪ ಕೂತ್ಕೊಂಡು ನನ್ನ ಹೆಸರು ಅನೌನ್ಸ್ ಮಾಡಬೇಕಾದ್ರೆ ಮೊಬೈಲ್ ಹಿಡಿತಾ ಆ ವಿಡಿಯೋ ಮಾಡ್ತಿದ್ದಿದ್ದು ಆ ಕ್ಷಣ ನನಗೆ ಈಗಲೂ ಕಣ್ಮುಂದೆ ಬರುತ್ತೆ. ನನ್ನ ಗೈಡ್ ಮತ್ತು ನನ್ನ ಅಪ್ಪನ ಜೊತೆಗೆ ನಿಂತು ಆ ಸರ್ಟಿಫಿಕೇಟ್ ಜೊತೆ ತೊಗೊಂಡಿರುವಂತಹ ಫೋಟೋ ನನಗೆ ಕಣ್ಮುಂದೆ ಬರುತ್ತೆ. ಕೊನೆಗೂ ನನ್ನ ಆ ಪುಟ್ಟ ಕನಸು ನನಸಾಗಿತ್ತು. ಎಲ್ಲಿವರೆಗೂ ನಾನು ಇರ್ತೀನಿ ಅಲ್ಲಿವರೆಗೂ ಈ ಸ್ಯಾರಿ ನೋಡಿದಾಗೆಲ್ಲ ನನಗೆ ಆ ನೆನಪು ಬರೋದು ಖಂಡಿತ. ಗೊತ್ತಾಯ್ತಲ್ಲ ನನ್ನ ಪುಟ್ಟ ಸಾಧನೆಯ ಗುರುತು. ನಿಮ್ಮ ಹತ್ರನೂ ಇದೇ ರೀತಿ ಅಚೀವ್ಮೆಂಟ್ ಸ್ಟೋರೀಸ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ತಿಳಿಸಿ. ನಿಮ್ಮ ಯಾವುದೇ ಸ್ಯಾರಿಯ ಯಾವುದೇ ಸ್ಪೆಷಲ್ ಸ್ಟೋರಿ ಆಗಿರಲಿ, ನಮಗೆ ಅದನ್ನು ಬರೆದು ನಿಮ್ಮ ಸ್ಯಾರಿಯ ಫೋಟೋ ಜೊತೆಗೆ ಮೇಲ್ ಮಾಡಿ. ನಮ್ಮ ಮೇಲ್ ID ಡಿಸ್ಕ್ರಿಪ್ಷನಲ್ಲಿದೆ. ದಯವಿಟ್ಟು ನಿಮ್ಮ ಸ್ಟೋರಿ ಕಳಿಸಿ. ನಾನು ಅದನ್ನು ಎಲ್ರಿಗೂ ತಿಳಿಸ್ತೀನಿ. ಅಷ್ಟೇ ಅಲ್ಲ, ನಮ್ಮ ವೆಬ್ಸೈಟಲ್ಲಿ ಅದನ್ನು ಪೋಸ್ಟ್ ಮಾಡ್ತೀವಿ.